ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಒನ್ ಮ್ಯಾನ್ ಶೋ ಆಗ್ತಾ ಇದೆ ಅಂತ ಗುಡುಗಿದ್ರೆ ಕೆಎನ್ ರಾಜಣ್ಣ ಬಿಜೆಪಿಯವರು ಶ್ರೀರಾಮ ನಮ್ಮದೇ ಅಂತ ಬರೆದುಕೊಳ್ಳಿ ಅಂತ ಕುಟುಕಿದ್ರು. ಎಲ್ಲ ಪಕ್ಷದವ್ರು ಇನ್ವಾಲ್ವ್ ಮಾಡಿದ್ರೆ ಅದು ಬರೋಲ್ಲ, ಅದು ದೂರ ಆಗ್ತದೆ. ಇನ್ನು ಟೈಮ್ ಇದೆ, ಮಾಡಬೇಕು, ಎಲ್ಲರನ್ನು ಆಹ್ವಾನಿಸಬೇಕು. UP CM ಬಿಟ್ಟರೆ ಯಾರಿಗೂ ಯಾವ CM ಕರೆದಿಲ್ಲ ಅಂತ ಅವ್ರು ಹೇಳಿದ್ದಾರೆ. BJP ಅವರು ಹೇಳಿದ್ದಾರೆ, ಒಬ್ಬರು ಮಾತ್ರ CM ಇದ್ದಾರೆ, ಬೇರೆಯವ್ರಿಗೆ ಯಾರು ಆನ್ ಮಾಡಲಂತ. ನೋಡೋಣ, ಅದು ಚುನಾವಣೆಯಲ್ಲಿ ಗೊತ್ತಾಯ್ತು ಯಾರಿಗೆ ಎಷ್ಟು ಲಾಭ ಆಗ್ತೈತೆ ನಷ್ಟ ಆಗುತ್ತೆ, ಅವಾಗ ಗೊತ್ತು. ಈಗ ಯಾಕೆ ಸಿನಿಮಾತ್ರ ಬಗ್ಗೆ ಚರ್ಚೆ? ಇಲ್ಲೇ ನಮ್ಮ ಊರಲ್ಲಿ ರಗಡೆ ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡ್ಬೋದು. ಪ್ರತಿ ಊರಲ್ಲಿ ಒಂದು ರಾಮ ಮಂದಿರ ಇದೆ, ಇಲ್ಲೇ ಪೂಜೆ ಮಾಡ್ತೀವಿ. ಅಲ್ಲಿ ಆ ರಸ್ತೆ ಹೋಗಿ ಬದಲಿ ಯಾವ ಟೈಮ್ ಫ್ರೀ ಇದ್ದಾಗ ಹೋಗ್ಬೋದು. ಈಗ ರಸ್ತೆಯಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಇಲ್ಲೇ ಅವಶ್ಯಕ ಇದ್ದರೆ ರಾಮ ಮಂದಿರ ಎಲ್ಲ ಊರಲ್ಲಿ ಇದೆ, ಅಲ್ಲೇ ಪೂಜೆ ಮಾಡ್ಬೋದು. ನಮ್ಮ ರಾಮನ ದೇವಸ್ಥಾನ ಬಹಳ ಇತಿಹಾಸ ಇರ್ತಕ್ಕಂಥದ್ದು. ಅಲ್ಲಿನ ವಿಗ್ರಹನೂ ಕೂಡ ಎಷ್ಟೋ ದಶಕಗಳಲ್ಲ ಶತಮಾನಗಳ ಹಳೆ ವಿಗ್ರಹಗಳಿದ್ದಾವೆ. ಅವು ಹೆಚ್ಚು ನಾವು ಮೊದಲಿಂದನೂ ಕೂಡ ಸಣ್ಣ ಹುಡುಗರಿಂದನೂ ಕೂಡ ನಾವು ಅದಕ್ಕೆ ಹೆಚ್ಚು ಭಕ್ತಿಪೂರ್ವಕ ನಡ್ಕೊಳ್ತೀವಿ. ನಾವು ಅಲ್ಲೋಗಿ ರಾಮನ ಪೂಜೆ ಮಾಡಿದ ಆ ಕ್ಷಣಕ್ಕೆ ನಮಗೆ ರಾಮ ಒಲಿಯುತ್ತಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವನ ಆಶೀರ್ವಾದ ಇರುತ್ತೆ. ಏನು ಅಯೋಧ್ಯೆಗೆ ಹೋಗಿ ರಾಮನ ಪೂಜೆ ಮಾಡಬೇಕಾ? ಅಯೋಧ್ಯೆ ರಾಮನ ಪೂಜಾ ವಿಗ್ರಹ ಇನ್ನೂ ನೆನ್ನೆ ಮನದ ಇನ್ನೂ ಅದಕ್ಕೆ ಆ ಒಂದು ಪ್ರತಿಷ್ಠಾಪನೆ ಆಗಿಲ್ಲ. ಪ್ರಾಣ ಪ್ರತಿಷ್ಠೆನೂ ಇಲ್ಲ, ಪ್ರತಿಷ್ಠೆನೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಶತಮಾನಗಳ ಹಳೆಯ ವಿಗ್ರಹಗಳಿದ್ದಾವೆ. ನಾನು ಹೇಳೋದು ಬರೀ ನಮ್ಮೂರು ಒಂದೇ, ಕ್ಯಾನ್ಸರ್ನ ಒಂದೇ ಹೇಳ್ತಾ ಇಲ್ಲ. ಬಹಳಷ್ಟು ಹಳ್ಳಿ ಭಾಗದಲ್ಲಿ ಆಂಜನೇಯನ ದೇವಸ್ಥಾನ ಕಡ್ಡಾಯ ಇದ್ದೇ ಇದೆ. ಮತ್ತೆ ಹಾಗೇನೆ ರಾಮನ ದೇವಸ್ಥಾನಗಳು ಕೂಡ ಇದ್ದಾವೆ. ಆದ್ರಿಂದ ನಾವು ನಮ್ಮ ಭಕ್ತಿಗನುಸಾರ, ನಮ್ಮ ನಂಬಿಕೆಗನುಸಾರ ನಾವು ದೇವರನ್ನ ಪೂಜೆ ಮಾಡ್ತೇವೆ, ದೇವರ ಅನುಗ್ರಹವನ್ನು ನಾವು ಪಡಿತೇವೆ. ಈಗ ಮೋದಿ ಹೋಗಿ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದಾಗ